ಹೆಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ನಾನು ಡೇ ಸ್ಟಾರ್ಟ್ ಮಾಡೋದು ಗ್ರೀನ್ ಟೀಯಿಂದ. ಫಸ್ಟ್ ನಾನು ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ಜೊತೆಗೆ ಡ್ರೈ ಫ್ರೂಟ್ಸ್ ತಿಂತೀನಿ. ಅಂಜೂರ, ಶೇಂಗಾ, ದ್ರಾಕ್ಷಿ, ಬಾದಾಮಿ ನೈಟ್ ಸೋಪ್ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಮಾರ್ನಿಂಗ್ ಡೇಟ್ಸು, ಪಿಸ್ತಾ, ಗೋಡಂಬಿ, ಖರ್ಜೂರ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ಹೇರ್ ತಿಕ್ಕಾಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ. ಹಾಗೆ ನಾನು ಇವತ್ತೇನು ಡೇ ಏನೇನು ಬೇಕು ಅಂತ ಲೀಸ್ಟ್ ಮಾಡ್ಕೋತೀನಿ. ಲೀಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನಿವತ್ತು ಟೊಮೊಟೊ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಪಲಾವ್ಗೆ ನಾನು ಸ್ಪೈಸಸ್ಸು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಜೊತೆಗೆ ಗೀ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರ್ ಬಿಡುತ್ತೆ. ಫ್ಲೇವರ್ ಬಿಟ್ಟ ಮೇಲೇ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಗೋಲ್ಡನ್ ಫ್ಲೇಮ್ ಬರಬೇಕು. ಗೋಲ್ಡನ್ ಫ್ಲೇಮ್ ಬಂದಾಗಲೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾಯಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋಬೇಕು. ಇವಾಗ ನಾನು ಜಾಯಿಕಾಯಿನ ತುರಿದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಅದು ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳಿ ಟೊಮೊಟೊ ಬಾತ್ಗೆ ನಾವು ಯೂಸ್ ಮಾಡ್ತೀವಿ. 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್, 1 ಟೇಬಲ್ ಸ್ಪೂನ್ ಖಾರ ಪುಡಿ ಮತ್ತು ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಅಕ್ಕಿ ತೊಳ್ಕೊಂಡು ಕುದೀತಿರೋ ನೀರಿಗೆ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ನಮಗೆ ಪಲಾವ್ ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಅದು 3 ವಿಷಲ್ ಆಗೋವರೆಗೂ ಬಿಡಬೇಕು. ಇವಾಗ 3 ವಿಷಲ್ಸ್ ಆಗಿದೆ. 3 ವಿಷಲ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಆಸೆ ಸೀರಿಯಲ್ನ ನೋಡಿಕೊಂಡು ನಾವು ಊಟ ಮುಗಿಸಿದ್ವಿ. ನಂತರ ನಂದು ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಟ್ಟೆ ಒಣಗಾಕೋಕ್ಕೆ ಮೇಲೆ ಹೋಗ್ತಾಯಿದ್ದೀವಿ. ನಾನು ಕ್ಲಿಪ್ ಇಟ್ಕೊಂಡು ಹೋಗ್ತಿದ್ದೀನಿ. ಪಾಪ ಅವನ್ನೆಲ್ಲ ಎತ್ಕೊಂಡು ಬಂದು ಕೊಡ್ತಾನೆ. ನನಗೆ ತುಂಬ ಖುಷಿಯಾಗುತ್ತೆ. ಬಿಕಾಸ್ ನನಗೆ ಎಲ್ಲ ಥರ ಹೆಲ್ಪು ಮಾಡ್ತಾನೆ. ಅದೇ ಅಲ್ಲ ಬೆಸ್ಟ್ ಪಾರ್ಟ್ನರ್. ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಎದ್ಮೇಲೆ ಮತ್ತೆ ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಪಕ್ಕದ ಮನೆ ಹುಡುಗಿ ಇವಳು ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ನನಗೆ ಕಂಪ್ನಿ ಅವಳೇ ಕೊಡೋದು. ನಾನು ಆರಾಮಾಗಿ ಅವಳ ಜೊತೆ ಆಟ ಆಡಿಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ನನ್ನ ಡೇನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.